ಸೇವಾ ಸಂಘ ಹುಬ್ಬಳ್ಳಿ ಹಾಗೂ ರೈಡರ್ಸ್ ಆಫ್ ಉತ್ತರ ಕರ್ನಾಟಕ ಬೈಕರ್ಸ್ ಕಡೆಯಿಂದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿ ಬಂದೀವಪ್ಪ ಅಂದ್ರೆ ಗದಗಿನ ಕಪ್ಪದ ಗುಡ್ಡಕ್ಕೆ ಹೊಂಟೀವಿ. ಸೊ ಹೋಗುವ ಕಾರಣ ಏನಪ್ಪ ಅಂದ್ರೆ ನಮ್ಮ ಸೇವಾ ಸಂಘದ ಕಡೆಯಿಂದ ಒಂದು ಅಭಿಯಾನ ಇಟ್ಕೊಂಡು ನಾವು ಕಪ್ಪದ ಗುಡ್ಡ ಕಡೆ ಪ್ರಯಾಣ ಸಾಗಿಸ್ತೀವಿ. ಈ ಪ್ರಯಾಣದೊಳಗೆ ಏನೇನಾಗ್ತದೆ ಅಂತ ಮುಂದೆ ಎಲ್ಲರೂ ನೋಡೋಣ ಬರ್ರಿ. ಸೇವಾ ಸಂಘದ ವತಿಯಿಂದ ನಾವು ಇಲ್ಲಿ ಬಂದಿದ್ದು. ನಾವು ಇಲ್ಲಿ ಒಂದು ಅಭಿಯಾನ ಹಮ್ಮಿಕೊಂಡಿವಿ, ಏನಂದ್ರೆ ಸ್ವಚ್ಛತಾ ಕಾರ್ಯಕ್ರಮ ಅಂತ ಹೇಳಿ. ಸೊ ಅದಕ್ಕಾಗಿ ರೈಡರ್ಸ್ ಆಫ್ ಉತ್ತರ ಕರ್ನಾಟಕದಿಂದ ನಾವು ಬಂದಿದ್ದು. ಪ್ಲಸ್ ಮೇನ್ ಏನಂದ್ರೆ ಸೇವಾ ಸಂಘದ ವತಿಯಿಂದ ನಾವು ಇಲ್ಲಿ ಬಂದಿದ್ದು. ನಮ್ಮ ಮೆಂಬರ್ಗಳು ಎಲ್ಲರೂ ಬಂದಾರ, ಉತ್ತರ ಕರ್ನಾಟಕ ರೈಡರ್ಸ್ ಆಫ್ ಉತ್ತರ ಕರ್ನಾಟಕ ಮೆಂಬರ್ಗಳು. ಸೊ ಅವ್ರ ವತಿಯಿಂದ ನಾವೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ಇಲ್ಲಿ ಮಾಡ್ತೀವಿ. ಅದಾದ್ಮೇಲೆ ಸೀಡ್ಸ್ ಬಾಲ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಬೀಜಗಳ ಜೊತೆಗೆ ಕಂಪೋಸ್ ಮಾಡಿದಂತ ಬೀಜಗಳನ್ನ ನಾವು ಪಬ್ಲಿಕ್ಗೆ ಇಲ್ಲಿ ಕೊಟ್ಟು ಆಮೇಲೆ ಇಂಥ ಒಂದು ಅಭಿಯಾನ ನಾವು ಹಮ್ಮಿಕೊಂಡಿದೀವಿ. ಇದು ಸ್ಪೆಷಲಿ ನಮ್ಮೂರಾಗ, ಅದು ಕಪ್ಪದ ಗುಡ್ಡದಾಗ ಆಗತ್ತದ ನನಗೆ ಖುಷಿ. ಸೊ ಗದಗಿಂದ ನಾನು ಇಲ್ಲಿ ಎಲ್ಲರಿಗೂ ಅಂದ್ರೆ ಗದಗಿಂದ ನಾನು ರಿಪ್ರೆಸೆಂಟ್ ಮಾಡತ್ತೀನಿ, ನನಗೆ ಖುಷಿ ಐತಿ. ಬಾಕಿ ಎಲ್ಲ ನಮ್ಮ ಅಣ್ಣ ತಮ್ಮರು ಬಂದಾರ, ಅವರು ಬಂದಿದ್ದಕ್ಕೂ ನಂಗೆ ಖುಷಿ ಐತಿ. ಥ್ಯಾಂಕ್ ಯು. ಉತ್ತರ ಕರ್ನಾಟಕ ಅಂತ ಅಂದ್ರೆ ಬೈಕ್ ರೈಡ್ ಮಾಡ್ತೀವಿ ನಾವು, ಯಾವಾಗ್ಲೂ ರೆಗ್ಯುಲರ್ ಬೈಕ್ ರೈಡ್ ಮಾಡ್ತೀವಿ. ಮತ್ತೆ ಆಮೇಲೆ ಸೇವಾ ಸಂಘ ಅಂತ ಒಂದು ಉದ್ದೇಶ ಅದ. ಅಭಿಯಾನ ಇವತ್ತೊಂದು ಅಭಿಯಾನ ಇಟ್ಕೊಂಡು ನಮ್ಮ ಕೊಪ್ಪಳ, ಧಾರವಾಡ, ಹುಬ್ಬಳ್ಳಿ, ನಮ್ಮ ಉತ್ತರ ಕರ್ನಾಟಕ ವತಿಯಿಂದ ಇವತ್ತ ಒಂದು ಅಭಿಯಾನ ಇಟ್ಕೊಂಡು ಬಂದಿದ್ವಿ. ಅದೊಂದು ಸ್ವಚ್ಛತಾ ಅಭಿಯಾನ ಮತ್ತು ಒಂದು ಪರಿಸರವನ್ನ ಉಳಿಸಿ ಅನ್ನೋದು, ಒಂದು ಪ್ಲಾಸ್ಟಿಕ್ ಯಾವತ್ತೂ ಒಯ್ಯಕ್ಕೆ ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ವಿ. ಅದಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಕೂಡ ಬರ್ಬೇಕಾಗಿತ್ತು, ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಬಂದಿರ್ಲಿಲ್ಲ. ಆದ್ರೆ ಕಂಪಲ್ಸರಿ ಇವತ್ತ ನಾವು ಸ್ವಚ್ಛತಾ ಅಭಿಯಾನ ಮಾಡೇ ಹೋಗ್ಬೇಕಂತಿದ್ದೇವೆ. ಆಮೇಲೆ ದಯವಿಟ್ಟು ಯಾರು ಪ್ಲಾಸ್ಟಿಕ್ ನ ಒಗದ್ ಹೋಗ್ಬೇಡ್ರಿ. ಆಮೇಲೆ ಇಲ್ಲಂದ್ರೆ ಏನ್ ನೆಸೆಸಿಟಿ ಐತೆ ಅಂದ್ರೆ ಇಲ್ಲಿ ಡಸ್ಟ್ಬಿನ್ ಯಾವ್ದಿಲ್ಲ, ಅಷ್ಟು ಕ್ಲಿಯರ್ ಆಗಿಲ್ಲ, ಒಗದ್ ಹಾಳು ಮಾಡಕ್ ಹೋಗ್ಬೇಡ್ರಿ. ಸೊ ಆ ಒಂದು ಉದ್ದೇಶ. ಆಮೇಲೆ ಇನ್ನೊಂದು, ನಾವು ಸೀಡ್ ಬಾಲ್ ಅಂತ ಏನ್ ತಗೊಂಡಿದೀವಿ ಅಂದ್ರೆ, ಈಗ ಏನ್ ಗಿಡಗಳದ್ದು ಬೀಜಗಳು ಇರ್ತಾವ. ಸೊ ಬೀಜಗಳನ್ನ ಹಂಗ ಹೋಗಿದ್ರೆ ಹುಟ್ಟಂಗಿಲ್ಲ. ಸೊ ಅದಕ್ಕಂದ್ರ ಲವಣಾಂಶಗಳದಾವ. ಸೊ ಮಣ್ಣು ಅದನ್ನೆಲ್ಲ ಹಾಕಿ ಇರ್ತಕ್ಕಂತ ಒಂದ್ ಬೀಜಗಳದಾವ, ಅವುಗಳನ್ನ ನೀವು ಥ್ರೋ ಮಾಡ್ಬೋದು. ಜಸ್ಟ್ ಈಗ ಮಳಿ ಬರತ್ತಪ್ಪ ಅಂದ್ರೆ ಜಸ್ಟ್ ಕೂಡ ಬೆಳಿತವೆ, ನಾಟಿ ಆತರ ಎಲ್ಲ ಬೀಜ. ಹೂವಿನ ಗಿಡ ಇಲ್ಲ ಒಂದು ಹಣ್ಣಿನ ಗಿಡ, ದೊಡ್ಡ ಗಿಡ, ಹಳೆ ಗಿಡ. ಸೊ ಇದು ಇವತ್ತು ನಾವು ಹಮ್ಮಿಕೊಂಡಿದ್ದ ಏನ್ ಅಭಿಯಾನ ಅಂದ್ರೆ 5 ಅಭಿಯಾನ ಟೋಟಲ್ ಆಗಿ. ಲಾಸ್ಟ್ ಟೈಮ್ ನಾವು ದಾಂಡೇಲಿ ಒಳಗ 150 ಗಿಡಗಳನ್ನ 150 ಸಮನಾಗಿರ್ತಕ್ಕಂಥ ಇವುಗಳನ್ನ ಕೊಟ್ಟಿದೀವಿ. ಸೊ ಇವತ್ತೊಂದು 30 ಮೇಲಾಗಿದ್ವು ಆಲ್ರೆಡಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿರೋದ. ಸೊ ಪ್ರತಿಯೊಬ್ರು ಮನೆಯೊಳಗೆ ಬೆಳೆಸಿರಿ. ಸೊ ಗಿಡವನ್ನ ಇದು ಮಾಡಿ ಏನ್ ಮಾಡೋದಿಲ್ರಮ್ಮ, ಜಸ್ಟ್ ಹಾಕಿ ಕೇಳ್ಬಿಟ್ಟು ನೋಡಿದ್ರ ಹಾಗಾಗಿ ಇಲ್ಲಿ ಸಿಗಂಗಿಲ್ಲ ಅಂತ ಹೇಳಿ ತಮಿಳ್ನಾಡಿಂದ ಆರ್ಡರ್ ಮಾಡಿ ನಿಮ್ ಮನೆ ಮುಂದ್ ಜಾಗ ಇದ್ರ ಆಮೇಲೆ ಪಾಟ್ ಇದ್ರ ಪಾಟ್ ಮಾಡ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಬಿಸಿಲು ಬರ್ತಂದ್ರ ಮರಗಿಡಗಳು ಎಲ್ಲಾ ಕಡಿಮೆ ಆಗ್ತದೆ. ಸೊ ಪರಿಸರನ ಜಾಸ್ತಿ ಬೆಳೆಸ್ಬೇಕು. ನಮ್ಮ ಮೈಸೂರು ಕರೆಕ್ಟ್ ಆಗಿ ಆಕ್ಸಿಜನ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದೇ ತರ ಬೀಜ ಹಣ್ಣಿನ ಗಿಡ ಅದಾವ್ರಿ, ಹೂವಿನ ಗಿಡ ಅದಾವ್ರಿ, ಅದ್ರಾಗ ಬೇವಿನ ಗಿಡ ಅದಾವ್ರಿ, ಆತರ ಎಲ್ಲ ಕೊಡ್ರಿ. ಇನ್ನೊಂದು ಇಲ್ಲ ನಡೆಯೈತಿ. ನೀವು ಜಸ್ಟ್ ನೀರ್ ಬೀಳುವಲ್ಲಿ ನೀವು ಥ್ರೋ ಮಾಡ್ರಿ, ಅಥವಾ ನಿಮ್ ಮನಿ ಒಳಗ ಪಾಟ್ ಒಳಗ ಹಾಕಿ ಇಡ್ಬೋದು ಸರ್. ಹೂವಿನ ಗಿಡ ರೀ ಅದು, ಹೂವಿನ ಗಿಡ ಅದ ಸರ್ ಅದು. ಹಂಗಾಗಿ ಸೊ ಈಗೆಲ್ಲ ಅರಣ್ಯ ನಾಶ ಮಾಡಾಕ್ತಾರಲ್ಲ, ಸೊ ಹಂಗಾಗಿ ಪ್ರತಿಯೊಂದು ಎಲ್ಲರೂ ಹೋಗಿ ಜಸ್ಟ್ ಥ್ರೋ ಮಾಡೋದಷ್ಟೇ, ನೀರ್ ಬಿದ್ದು ತಾನಾಗೆ ಹುಡುಕುತ್ತೆ. ಅಲ್ಲಿ ಬಂದಂಥ ಜನರಿಗೆ ನಾವು ನಮ್ಮ ಸೀಡ್ಸ್ ಬಾಲ್ ಬಗ್ಗೆ ಮಾಹಿತಿ ಕೊಟ್ವಿ. ಅವರು ಅದಕ್ಕೆ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ನಮಗೆ. ಸೊ ನಮಗೂ ಭಾಳ ಖುಷಿ ಆಯ್ತು. ಗದಗ ಅವ್ರು ಇಲ್ಲಿದ್ದಾರೆ, ಒಂದಿಷ್ಟು ಜನ ಕೊಪ್ಪಳದವರು, ಒಂದಿಷ್ಟು ಜನ ಹುಬ್ಳಿ. ಬೆಳದಾಡಿ ನಮ್ಮ MSL ಐತಲ್ರಿ, ನಾವು MSL ಎಂಪ್ಲಾಯ್ ರೀ, ಕಳಸಾಪುರಕ್ಕೆ ಇರ್ತಾನೆ. ಕಳಸಾಪುರದ ಹಾಗಾಗಿ ಜಸ್ಟ್ ಹಂಗೆ ಸರ್ ಜಾಯ್ನ್ ಆಗಿರಿ ಸರ್. ಇಲ್ಲ, ಈಗ ಅಪ್ಕಮಿಂಗ್ ನಾವು ಪ್ಲಾನ್ ಮಾಡಿದೀವಿ. ಸೊ ಅಪ್ಕಮಿಂಗ್ ಡಿಸೆಂಬರ್ ಇಲ್ಲ ಜನವರಿ ಮತ್ತಾಗಿ ನಮ್ಮ ಟೀಮ್ ಹುಬ್ಬಳ್ಳಿ ಟೀಮ್ ವತಿಯಿಂದ ಮಾಡ್ತೀವಿ. ನಿಮಗೂ ಕೂಡ ಸೇವಾ ಸಂಘ ಹುಬ್ಳಿಗೆ ಸೇರಬೇಕು ಅನ್ನೋ ಆಸೆ ಇದ್ರೆ ಇನ್ಸ್ಟಾಗ್ರಾಮ್ ಮತ್ತು ನಮ್ಮ ಫೇಸ್ಬುಕ್ ಒಳಗೆ ಸೇವಾ ಸಂಘ ಹುಬ್ಳಿ ಅಂತ ಐತಿ. ಸೊ ಅಲ್ಲಿ ಬಂದು DM ಮಾಡಿರಿ, ನಾವು ಅಲ್ಲಿಂದ ನಿಮ್ಗೆ ಇದು ಮಾಡ್ಕೊತೀವಿ. ನಿಮಗೂ ಕೂಡ ಸೇವಾ ಮನೋಭಾವ ಇತ್ತು, ಸೊ ನಾನು ಇದೇ ಥರ ಏನು ಮುಂದೆ ಮಾಡಬೇಕು ಅನ್ನೋದಿದ್ರೆ ಸೊ ಇಲ್ಲಿ ಕೊಟ್ಟಿರುವಂಥ ಸ್ಕ್ಯಾನರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿರಿ. ಸೊ ಇದರಿಂದ
ಪರಿಸರ ಸಂರಕ್ಷಣೆಗೂ ಸಹಾಯ ಆಗುತ್ತೆ, ಹಸಿದಂಥವರಿಗೂ ಕೂಡ ಸಹಾಯ ಆಗುತ್ತೆ. ನಮ್ಮ ಸೇವಾ ಸಂಘದ ಕಡೆಯಿಂದ ಇನ್ನೂ ತುಂಬ ಕೆಲಸ ಆಗೂ ಕೂಡ ಅದಾವೆ. ಇದು ಒಂದೇ ಅಲ್ಲ, ಸೊ ಇನ್ನು ಮುಂದೆ ಹಲವಾರು ಕೆಲಸಗಳದಾವೆ. ಇವಕ್ಕೆಲ್ಲ ನೀವು ಸಾಥ್ ಕೊಟ್ಟರೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗ್ಬೇಕನ್ನೋ ನಮ್ಮ ಆಸೆ. ಇದಾದ್ಮ್ಯಾಗ ನಾವು ಸುತ್ತಮುತ್ತಲ ಏನು ಕಪ್ಪತ್ಗುಳದಾಗ ಬಂದಿರುವಂಥ ಪ್ರವಾಸಿಗರು, ಕೆಲವೊಂದು ಪ್ರವಾಸಿಗರು ಎಲ್ಲರಲ್ಲ, ಏನು ಮಾಡಿರ್ತಾರಪ್ಪ ಅಂದ್ರೆ ಪ್ಲಾಸ್ಟಿಕನ್ನೆಲ್ಲ ಅಲ್ಲೇ, ಈಗ ಕುರ್ಕುರಿ ತೊಗೊಂಡು ಬಂದಿರ್ತಾರೆ, ತಿಂತಾರೆ, ಊಟದ ಡಬ್ಬಿ ತೊಗೊಂಬಂತಾರೆ, ಅದು ಪ್ಲಾಸ್ಟಿಕ್ ಅವರೆಲ್ಲ ಅಲ್ಲೇ ಚೆಲ್ಲೋಗಿರ್ತಾರೆ. ಸೊ ಆ ಥರ ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಇದಾದಮೇಲೆ ನಾವು ನಮ್ಮ ಟೀಮ್ ಎಲ್ಲ ಸೇರಿ ಅಲ್ಲಿರುವಂಥ ಸುತ್ತಮುತ್ತಲ ತ್ಯಾಜ್ಯ ವಸ್ತುಗಳನ್ನೆಲ್ಲ ಸಂಗ್ರಹಿಸಿ ಕಸದ ಬುಟ್ಟಿ ಒಳಗೆ ಹಾಕಿ ಸೊ ಸ್ವಚ್ಛತೆಯನ್ನು ಕಾಪಾಡಿಕೊಂಡು, ಸೊ ಅಲ್ಲಿರುವಂಥ ಸಿಬ್ಬಂದಿ ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಕೂಡ ಮಾಡಿದರು. ಸೊ ಈ ಒಂದು ಜರ್ನಿ ಇಲ್ಲಿಗೆ ಎಂಡ್ ಆಗುತ್ತೆ. ಧನ್ಯವಾದಗಳು. ಹಾಗೂ ಇದೇ ಥರ ನೀವು ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್.